ಭಿನ್ನರಾಶಿಯ ಸರಳ ರೂಪ ಭಾಗ 2 ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಅ ಫ್ರಾಕ್ಷನ್ ಪಾರ್ಟ್ 2. ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. 9/3 ಭಾಗ. ಇಲ್ಲಿ 3 ಅಂಶವಾಗಿದೆ ಮತ್ತು 9 ಛೇದವಾಗಿದೆ. ಹಾಗಾದರೆ ನಾವು ಅಂಶ ಮತ್ತು ಛೇದವನ್ನು 3ರಿಂದ ಭಾಗಿಸಿದರೆ ನಮಗೆ ಏನು ಸಿಗುತ್ತದೆ? ನಮಗೆ 1/3 ಭಾಗ ಸಿಗುತ್ತದೆ. ಇದು 9/3 ಭಾಗ ಭಿನ್ನರಾಶಿಯ ಸಮಾನ ಭಿನ್ನರಾಶಿಯಾಗಿದ್ದು ಇದರ ಸರಳ ರೂಪವೂ ಆಗಿದೆ. ಆದರೆ ನಾವು ಅದನ್ನು 2 ಅಥವಾ 4ರಿಂದ ಅಲ್ಲ 3ರಿಂದ ಏಕೆ ಭಾಗಿಸಿದ್ದೇವೆಂದು ನೀವು ನಮಗೆ ಹೇಳಬಲ್ಲಿರಾ? ಏಕೆಂದರೆ ಇಲ್ಲಿ 3 ಸಾಮಾನ್ಯ ಅಪವರ್ತನವಾಗಿದೆ. ಅಂಶ ಮತ್ತು ಛೇದ ಎರಡರದ್ದೂ ಸಹ. ನಾವು ಒಂದು ಭಿನ್ನರಾಶಿಯ ಅಂಶ ಮತ್ತು ಛೇದವನ್ನು ಅವುಗಳ ಸಾಮಾನ್ಯ ಅಪವರ್ತನದಿಂದ ಭಾಗಿಸಿದರೆ ಆ ಭಿನ್ನರಾಶಿಯ ಸರಳ ರೂಪವನ್ನು ಪಡೆಯುತ್ತೇವೆ ಎಂದು ಕಲಿತಿದ್ದೇವೆ. ಈಗ ನಮ್ಮ ಬಳಿ ಇನ್ನೊಂದು ಭಿನ್ನರಾಶಿ ಇದೆ. 40/10 ಭಾಗ. ಅಂಶ ಮತ್ತು ಛೇದ ಎರಡಕ್ಕೂ ಸಹ 2 ಸಾಮಾನ್ಯ ಅಪವರ್ತನ ಎಂದು ನಮಗೆ ತಿಳಿದಿದೆ. ಹಾಗಾಗಿ ನಾವು ಇಲ್ಲಿ 2ರಿಂದ ಭಾಗಿಸುತ್ತೇವೆ. ಹಾಗಾದರೆ ನನಗೆ ಎಷ್ಟು ಸಿಗುತ್ತದೆ? ನನಗೆ 20/5 ಭಾಗ ಸಿಗುತ್ತದೆ. ಈಗ ಮತ್ತೊಮ್ಮೆ ನೋಡಿ. ಅಂಶ ಮತ್ತು ಛೇದ ಎರಡರಲ್ಲೂ 5 ಇಲ್ಲಿ ಸಾಮಾನ್ಯ ಅಪವರ್ತನವಾಗಿದೆ. ಹಾಗಾಗಿ ನಾನು 5ರಿಂದ ಭಾಗಿಸುತ್ತೇನೆ. ಈಗ ನನಗೆ ಏನು ಸಿಗುತ್ತದೆ? 4/1 ಭಾಗ ಸಿಗುತ್ತದೆ. ಆದರೆ ಈಗ 4/1 ಭಾಗವನ್ನು ನಾನು ಮತ್ತೆ ಭಾಗಿಸಬಹುದೇ? ಇಲ್ಲ, ಏಕೆಂದರೆ 1ನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಾಮಾನ್ಯ ಅಪವರ್ತನವಿಲ್ಲ. ಹಾಗಾಗಿ ನಾನು ಅದನ್ನು ಮತ್ತಷ್ಟು ಭಾಗಿಸಲು ಸಾಧ್ಯವಿಲ್ಲ. ಆದ್ದರಿಂದ 4/1 ಭಾಗ ಅದರ ಸರಳ ರೂಪ. ಮತ್ತು ಹಿಂದಿನ ಉದಾಹರಣೆಯಲ್ಲಿ ನಾನು 1ನ್ನು 3ರಿಂದ ಭಾಗಿಸಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಅದು ಸರಳ ರೂಪವಾಗಿತ್ತು. ಹಾಗಾಗಿ ಯಾವುದೇ ಭಿನ್ನರಾಶಿಗೆ 1ನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಾಮಾನ್ಯ ಅಪವರ್ತನವಿಲ್ಲದಿದ್ದರೆ ಅದು ಅದರ ಸರಳ ರೂಪದಲ್ಲಿದೆ ಎಂದು ನಾವು ಕಂಡುಕೊಂಡೆ. ಈಗ ಮೊದಲು 40/10 ಭಾಗವನ್ನು ಮೊದಲು 2ರಿಂದ ಭಾಗಿಸುವ ಬದಲು ಈ ಬಾರಿ ನಾನು ಅದನ್ನು ನೇರವಾಗಿ 10ರಿಂದ ಭಾಗಿಸುತ್ತೇನೆ. ಆದರೆ ನಾನು ಹೀಗೆ ಮಾಡಬಹುದೇ? ಹೌದು, ಖಂಡಿತ ಸಾಧ್ಯ. ಏಕೆಂದರೆ ನಾನು 10ರಿಂದ ಭಾಗಿಸಿದರೆ ನನಗೆ 4/1 ಭಾಗ ಸಿಗುತ್ತದೆ. ಇದು ಸರಳ ರೂಪವಾಗಿದೆ. ಆದ್ದರಿಂದ 10 ಇಲ್ಲಿ ಸಾಮಾನ್ಯ ಅಪವರ್ತನ ಎಂದು ನಾವು ಕಲಿತಿದ್ದೇವೆ. ಆದರೆ ಇದು ಕೇವಲ ಸಾಮಾನ್ಯ ಅಪವರ್ತನವಲ್ಲ, ಇದು ಮಹತ್ತಮ ಸಾಮಾನ್ಯ ಅಪವರ್ತನವೂ ಆಗಿದೆ. ಹಾಗಾಗಿ ನಾವು ಒಂದು ಭಿನ್ನರಾಶಿಯ ಅಂಶ ಮತ್ತು ಛೇದವನ್ನು ಅದರ ಮಹತ್ತಮ ಸಾಮಾನ್ಯ ಅಪವರ್ತನದಿಂದ ಭಾಗಿಸಿದರೆ ಈ ಭಿನ್ನರಾಶಿಯ ಸರಳ ರೂಪ ನಮಗೆ ಸಿಗುತ್ತದೆ ಎಂದು ಕಲಿತಿದ್ದೇವೆ. ಈಗ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡೋಣ. 50/1 ಭಾಗವನ್ನು ನೋಡಿ. ಇಲ್ಲಿ 1ನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಾಮಾನ್ಯ ಅಪವರ್ತನವಿಲ್ಲ, ಅಂದರೆ ಅದು ಸರಳ ರೂಪದಲ್ಲಿದೆ. ಮತ್ತು 17/5 ಭಾಗ ನೋಡಿ. ಇಲ್ಲಿ 5 ಮತ್ತು 17 2 ಅವಿಭಾಜ್ಯ ಸಂಖ್ಯೆಗಳಾಗಿವೆ ಮತ್ತು ಅವುಗಳಿಗೆ ಬೇರೆ ಯಾವುದೇ ಸಾಮಾನ್ಯ ಅಪವರ್ತನವಿಲ್ಲ, ಅಂದರೆ ಇದು ಅದರ ಸರಳ ರೂಪದಲ್ಲಿದೆ. ಈಗ 45/25 ಭಾಗ ನೋಡಿ. ಏಕೆಂದರೆ ಇಲ್ಲಿ 5 ಈ ಸಾಮಾನ್ಯ ಅಪವರ್ತನವಾಗಿದೆ, ಆದರೆ ಇದು ಮಹತ್ತಮ ಸಾಮಾನ್ಯ ಅಪವರ್ತನ ಆಗಿದೆ. ಆದ್ದರಿಂದ ನಾವು 45/25 ಭಾಗದ ಅಂಶ ಮತ್ತು ಛೇದವನ್ನು 5ರಿಂದ ಭಾಗಿಸುತ್ತೇವೆ. ಆದ್ದರಿಂದ ನನಗೆ 9/5 ಭಾಗ ಸಿಗುತ್ತದೆ. ಇದು ಸರಳ ರೂಪವಾಗಿದೆ.
ಈಗ 22ರ 18 ಭಾಗವನ್ನು ನೋಡಿ. 18 ಮತ್ತು 72 ಸಂಖ್ಯೆಗಳಿಗೆ 2, 9 ಇತ್ಯಾದಿಗಳಂತೆ ಅನೇಕ ಸಾಮಾನ್ಯ ಅಪವರ್ತನಗಳಿವೆ. 18 ಮತ್ತು 72 ಸಂಖ್ಯೆಗಳು 9ರಿಂದ ಭಾಗಿಸಲ್ಪಡುತ್ತವೆ. ಹಾಗಾಗಿ ನಾನು ಅಂಶ ಮತ್ತು ಛೇದವನ್ನು 9ರಿಂದ ಭಾಗಿಸುತ್ತೇನೆ. ನನಗೆ ಏನು ಸಿಗುತ್ತದೆ? ನನಗೆ 8ರ 2 ಭಾಗ ಸಿಗುತ್ತದೆ. ಆದರೆ ನೀವು ಗಮನಿಸಿದ್ದೀರಾ, 9 ಇಲ್ಲಿ ಒಂದು ಸಾಮಾನ್ಯ ಅಪವರ್ತನ, ಆದರೆ ಅದು ಒಂದು ಮಹತ್ತಮ ಸಾಮಾನ್ಯ ಅಪವರ್ತನವಲ್ಲ. ಮತ್ತು 18 ಕೂಡ ಇಲ್ಲಿ ಒಂದು ಮಹತ್ತಮ ಸಾಮಾನ್ಯ ಅಪವರ್ತನವಾಗಿದೆ. ಹಾಗಾಗಿ ನಾನು ಇದನ್ನು 18ರಿಂದ ಭಾಗಿಸುತ್ತೇನೆ. ನನಗೆ 4ನೇ 1 ಭಾಗ ಸಿಗುತ್ತದೆ. ಇದು ಸರಳ ರೂಪವಾಗಿದೆ. ಈಗ 39ರ 14 ಭಾಗವನ್ನು ನೋಡೋಣ. ಇಲ್ಲಿ 14 ಅಥವಾ 49 ಎರಡು ಅವಿಭಾಜ್ಯ ಸಂಖ್ಯೆಗಳಲ್ಲ. ನೋಡಿ, 7 2 ಬಾರಿ ಗುಣಿಸಿದಾಗ 14 ಮತ್ತು 13 3 ಬಾರಿ ಗುಣಿಸಿದಾಗ 39 ಅವಿಭಾಜ್ಯ ಸಂಖ್ಯೆಗಳಾಗಿವೆ. 14 ಮತ್ತು 39 ಅಪವರ್ತನಗಳನ್ನು ಹೊಂದಿವೆ, ಆದರೆ ಇವುಗಳಿಗೆ ಯಾವುದೇ ಸಾಮಾನ್ಯ ಅಪವರ್ತನವಿಲ್ಲ. ಆದ್ದರಿಂದ 39ರ 14 ಭಾಗ ಇದು ಸರಳ ರೂಪದಲ್ಲಿಯೇ ಇದೆ. ಮತ್ತು ಈಗ ಅಭ್ಯಾಸ ಪ್ರಶ್ನೆಗಳಿಗಾಗಿ ಈ ಕೆಳಗಿನ ಭಿನ್ನರಾಶಿಗಳ ಸರಳ ರೂಪವನ್ನು ಹುಡುಕಿ. 48ರ 16, 13ರ 8, 88ರ 22, 75ರ 25, 68ರ 52 ಮತ್ತು 84ರ 66 ಅವುಗಳ ಸರಳ ರೂಪಗಳನ್ನು ಹುಡುಕಿ.